ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದೆ. ಸತ್ಯವೇದ ಗ್ರಂಥವನ್ನು ಧ್ಯಾನಿಸಬೇಕಾ ಪಾಲಿಸಬೇಕಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೆ. ಈ ಲೋಕದಲ್ಲಿ ದೇವರನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಬೇಕಂದಾಗ ಖಂಡಿತವಾಗಿ ನಾವು ದೇವರನ್ನು ಕುರಿತು ಅರ್ಥ ಮಾಡಿಕೊಳ್ಳಬೇಕು. ಈ ಸೃಷ್ಟಿಯನ್ನು, ಅದೇ ರೀತಿಯಲ್ಲಿ ಮನುಷ್ಯರ ಜೀವಿತವನ್ನು, ಮನುಷ್ಯರ ಜನನದ ಪರಮಾರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಖಂಡಿತವಾಗಿ ಸತ್ಯವೇದ ಗ್ರಂಥವನ್ನು ಓದಬೇಕು. ಓದಿದರೆ ದೇವರು ಗೊತ್ತಾಗ್ತಾರೆ, ಸೃಷ್ಟಿಕರ್ತನು ಗೊತ್ತಾಗ್ತಾರೆ, ನಮ್ಮ ಜನನ ಯಾಕೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಸೈತಾನನು ಯಾರು, ಅವನು ಹುಟ್ಟಲು ಕಾರಣವೇನೋ ಗೊತ್ತಾಗುತ್ತೆ. ಹೌದಲ್ವ? ಹೌದು. ಇವಾಗ ದೇವರ ಗ್ರಂಥವನ್ನು ಅಂದರೆ ಸತ್ಯವೇದ ಗ್ರಂಥವನ್ನು ಧ್ಯಾನಿಸಬೇಕಾ ಪಾಲಿಸಬೇಕಾ? ಓದುವಂಥದ್ದು ಬೇರೆ, ಓದಿದ ಮೇಲೆ ಧ್ಯಾನಿಸುವಂಥದ್ದು ಎರಡನೇದಾಗಿ ಪಾಲಿಸುವಂಥದ್ದು. ದೇವರ ಗ್ರಂಥವನ್ನು ಓದಬೇಕು, ಓದಿದ ಮೇಲೆ ಧ್ಯಾನಿಸುವಂಥದ್ದು, ಆಮೇಲೆ ಪಾಲಿಸುವಂಥದ್ದು. ಧ್ಯಾನಿಸುವಂಥದ್ದು ಅಂದರೆ ಏನು, ಪಾಲಿಸುವಂಥದ್ದು ಅಂದರೆ ಏನು? ಧ್ಯಾನಿಸಬೇಕು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಇವಾಗ ಪಶುಗಳಿರುತ್ತೆ ಪ್ರಿಯರೇ, ಪಶುಗಳು. ಈ ಪಶುಗಳು ಏನು ಮಾಡುತ್ತಪ್ಪ ಅಂತ ನೋಡುವಾಗ ಈ ಏನ್ರಿ ಹುಲ್ಲನ್ನು ಬೇಗ ಬೇಗ ಅದು ತಿನ್ನುತ್ತೇವೆ. ತಿಂದ ಮೇಲೆ ಆಮೇಲೆ ಮೆಲುಕು ಆಗುತ್ತೆ. ಇದು ಏನಾಗುತ್ತೇಳಿ ಮೆಲುಕು ಆಗುತ್ತೆ. ಇವಾಗ ದೇವರ ವಾಕ್ಯವನ್ನು ಓದಬೇಕು, ಓದಿದ ಮೇಲೆ ಧ್ಯಾನಿಸಬೇಕು. ಧ್ಯಾನಿಸುವಂಥದ್ದು ಅಂದರೆ ಇವತ್ತು ತಿಂದ ಮೇಲೆ ಏನ್ರಿ ಪಶುಗಳು ಹುಲ್ಲನ್ನು ಮೇವನ್ನು ತಿಂದ ಮೇಲೆ ಆಮೇಲೆ ಮೆಲುಕು ಹಾಕುತ್ತೇವೆ. ಇವಾಗ ನಾವು ದೇವರ ವಾಕ್ಯವನ್ನು ಕೇಳಿದ ಮೇಲೆ ಧ್ಯಾನಿಸುವಂಥದ್ದು ಅಂದರೆ ಏನೇನು ಹೇಳಿದ್ದಾರೆ ದೇವರು, ಏನು ಹೇಳಿದ್ದಾರೆ ಅದನ್ನು ಧ್ಯಾನ ಮಾಡುವಂಥದ್ದು. ಅಂದರೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕಾ ಅಥವಾ ಪಾಲಿಸಬೇಕಾ? ಧ್ಯಾನಿಸಬೇಕು, ಪಾಲಿಸಬೇಕು. ಧ್ಯಾನಿಸಬೇಕು, ಪಾಲಿಸಬೇಕು ಅಂದಾಗ ಮೊದಲನೇದಾಗಿ ಓದಬೇಕು. ನೋಡಿ, ಕೀರ್ತನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು ಅಂತ ಹೇಳ್ತಾರೆ. ಏನು ಮಾಡಬೇಕಂತೆ ಪ್ರೇರೆ? ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಮತ್ತೊಂದು ವಚನವನ್ನು ನಾವು ನೋಡೋಣ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಿಂದ ನೋಡೋಣ ಪ್ರೇರೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಿಂದ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಅಂತ ಹೇಳ್ತಾರೆ ಪ್ರಿಯರೇ. ಗಮನಿಸ್ಬೇಕು ಪ್ರಿಯರೇ. ಅಂದರೆ ಇಲ್ಲೇನು, ಮೊದಲನೇದಾಗಿ ಧರ್ಮಶಾಸ್ತ್ರ ಮೋಶೆ ಮೂಲಕ ಕೊಡಲ್ಪಟ್ಟಂಥ ಈ ಧರ್ಮಶಾಸ್ತ್ರ ಇದೆಯಲ್ಲ, ಯೆಹೋಶುವನೇ ನೀನೇನು ಮಾಡಬೇಕು? ಮೋಶೆ ಮೂಲಕ ಕೊಡಲ್ಪಟ್ಟಂಥ ಈ ಧರ್ಮಶಾಸ್ತ್ರವನ್ನು ನೀನು ಧ್ಯಾನಿಸಬೇಕು ಅಂತ ಹೇಳ್ತಾರೆ. ಕೈಗೊಂಡು ನಡಿ, ಆಮೇಲೆ ಕೈಗೊಂಡು ನಡಿ ಅಂದರೆ ಧ್ಯಾನಿಸಬೇಕು, ಆಮೇಲೆ ಕೈಗೊಂಡು ನಡಿಬೇಕು. ಅಂದರೆ ಕೈಗೊಂಡು ನಡಿಬೇಕು ಅಂದಾಗ ಪಾಲಿಸಬೇಕು. ಪಾಲಿಸುವಂಥದ್ದೇ ಕೈಗೊಂಡು ನಡೆಯುವಂಥದ್ದು. ಪಾಲಿಸುವಂಥದ್ದು ಅಂದರೆ
ಮೊದಲನೇದಾಗಿ ಓದಬೇಕು, ಎರಡನೇದಾಗಿ ಧ್ಯಾನಿಸಬೇಕು, ಮೂರನೇದಾಗಿ ಪಾಲಿಸಬೇಕು. ಪಾಲಿಸುವುದರಿಂದ ಏನು ಲಾಭ ಆಗುತ್ತಪ್ಪ ಅಂತ ನೋಡುವಾಗ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ 22ನೇ ವಚನ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ವಾಕ್ಯದ ಪ್ರಕಾರ ನಡೆಯೋರಾಗಿರ್ರಿ, ಅದನ್ನು ಕೇಳೋರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಅಂತ ಹೇಳ್ತಾರೆ. ಅಂದರೆ ಏನು ಅರ್ಥಪ್ಪ ಅಂತ ನೋಡುವಾಗ ನೀವು ಖಂಡಿತವಾಗಿ ಕೇಳಬೇಕು, ಖಂಡಿತವಾಗಿ ವಾಕ್ಯಗಳನ್ನು ಕೇಳಬೇಕು, ವಾಕ್ಯಗಳನ್ನು ಓದಬೇಕು, ವಾಕ್ಯಗಳನ್ನು ಧ್ಯಾನಿಸಬೇಕು, ವಾಕ್ಯಗಳನ್ನು ಪಾಲಿಸಬೇಕು, ಅದರ ಪ್ರಕಾರ ಕೈಗೊಂಡು ನಡಿಬೇಕು ಅಂತ ಹೇಳ್ತಾರೆ. ಕೇವಲ ಓದಿದ್ದೀವಿ, ಧ್ಯಾನಿಸಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಧ್ಯಾನಿಸಿದ್ದೀವಿ, ಪಾಲಿಸಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಪಾಲಿಸಿಲ್ಲ ಅಂದರೆ ಉಪಯೋಗ ಇಲ್ಲ. ಯಾಕೆಂದರೆ ಈ ವಾಕ್ಯಗಳು ನಿಮ್ಮ ಆತ್ಮಗಳನ್ನು ಕಾಪಾಡೋದಕ್ಕೆ, ನಿಮ್ಮ ಆತ್ಮಗಳನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿರುವಂಥ ವಾಕ್ಯಗಳು, ಸಾಮರ್ಥ್ಯವುಳ್ಳದ್ದಾಗಿದೆ. ನಿಮ್ಮ ಆತ್ಮಗಳನ್ನು ಕಾಪಾಡುವಂಥ ಶಕ್ತಿಯುಳ್ಳದ್ದಾಗಿದೆ. ಅದು ದೇವರ ವಾಕ್ಯಗಳು. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಮೊಟ್ಟ ಮೊದಲು ಏನು ಮಾಡಬೇಕು ಹೇಳಿ? ಓದಬೇಕು, ಇಲ್ಲಾಂದರೆ ಕೇಳಬೇಕು. ನಮಗೆ ಓದೋದಕ್ಕೆ ಬರಲ್ಲಯ್ಯ, ಹಾಗಿದ್ರೆ ಕೇಳಬೇಕು. ಎಲ್ಲಿ ಕೇಳಬೇಕು? ದೇವರ ಸೇವಕರು ಇರ್ತಾರಲ್ಲ, ದೇವರ ಸೇವಕರು ಹೇಳುವಾಗ ವಾಕ್ಯಗಳನ್ನು ಪ್ರತಿನಿತ್ಯ ಕೇಳ್ತಾ ಇರಬೇಕು. ಇವು ನೋಡಿ, ಅನುದಿನ ಆತ್ಮಿಕ ಆಹಾರ ಅಂದಾಗ ಇದು ಒಂದು ದಿನಕ್ಕೆ ಸಂಬಂಧಪಟ್ಟಿದೆಯಾ? ಅನೇಕ ವಿಡಿಯೋಗಳನ್ನು ಮಾತಾಡಿದ್ದೀವಿ. ಯಾವತ್ತು ಬಿಟ್ಟಿದ್ದೀವೋ, ಯಾವ ದಿನ ಬಿಟ್ಟಿದ್ದೀವೋ ಅವತ್ತೇ ನೋಡ್ತಾರೆ, ಆಮೇಲೆ ಸೈಲೆಂಟ್ ಆಗ್ತಾರೆ. ಅದಲ್ಲ. ಈ ಪ್ರತಿಯೊಂದು ಅಂಶಗಳು ಏನ್ರಿ ಪ್ರತಿನಿತ್ಯ ನೋಡಬೇಕಾಗುತ್ತೆ ರೀ. ಇಲ್ಲ ರೀ, ಇದು ಸುಮಾರು 2 ತಿಂಗಳ ಹಿಂದೆ ಇದು ಹೇಳಿರುವಂಥ ವಾಕ್ಯ, ಇವತ್ತದಲ್ಲ, ಇದು ಹಳೇದಿದು, ಇದು ಹಳೇ ವಿಡಿಯೋ, ಅದಕ್ಕೆ ಇವತ್ತು ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಬಿಟ್ಟರೆ ಅದರಲ್ಲಿ ಹೇಳಿರುವಂಥ ಪ್ರಾಮುಖ್ಯವಾದಂಥ ಸಂಗತಿಗಳು ನಿಮಗೆ ಗೊತ್ತಾಗಲ್ಲ. 3 ತಿಂಗಳ ಹಿಂದೆ ಹೇಳಿರುವಂಥ ವಾಕ್ಯಗಳಿದೆಯಲ್ಲ, ಅದರಲ್ಲೇ ಇರುವಂಥ ಪ್ರಾಮುಖ್ಯವಾದಂಥ ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ. ಅಂದರೆ ಆತ್ಮಕ್ಕೆ ಬೇಕಾದಂಥ ಮಹಾಜ್ಞಾನದ ಸಂಗತಿಗಳನ್ನು ಮಾತನಾಡಿ ಇಟ್ಟಿರುವಾಗ, ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವಾಗ ನೀವೇನು ಮಾಡಬೇಕು ಹೇಳಿ? ದೇವರ ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ 3 ತಿಂಗಳ ಹಿಂದೆ ಮಾತಾಡಿರುವಂಥದ್ದು ನೋಡಬೇಕು, 4 ತಿಂಗಳ ಹಿಂದೆ ಮಾತಾಡಿರುವಂಥದ್ದು ನೋಡಬೇಕು, 5 ತಿಂಗಳ ಹಿಂದೆ ಮಾತಾಡಿರುವಂಥದ್ದು ನೋಡಬೇಕು, ಮೊನ್ನೆ ಮಾತಾಡಿರುವಂಥದ್ದು ನೋಡಬೇಕು, ನಿನ್ನೆ ಮಾತಾಡಿರುವಂಥದ್ದು ನೋಡಬೇಕು, ಇವತ್ತು ಮಾತಾಡುವಂಥದ್ದು ನೋಡಬೇಕು. ನೋಡಿದಾಗ, ಕೇಳಿದಾಗ ದೇವರ ವಾಕ್ಯ ನಮಗೆ ಅರ್ಥ ಆಗುತ್ತೆ, ದೇವರ ಜ್ಞಾನವು ನಮಗೆ ಅರ್ಥ ಆಗುತ್ತೆ. ಇದೇನಾದರೂ ಪ್ರಿಯರಾದ ದೇವರ ಮಕ್ಕಳಿರ, ಇವತ್ತು ಅಡಿಗೆ ಮಾಡಿದ್ದು ಇವತ್ತು ಊಟ ಮಾಡಬೇಕೇನುವಂಥದ್ದು ಏನಾದರೂ ದವಸ ದಾನಕ್ಕೆ ಸಂಬಂಧಪಟ್ಟದ್ದ ವಾಕ್ಯಗಳು? ಒಂದು ದಿನ ಇರುತ್ತೆ, 2ನೇ ದಿನಕ್ಕೆ ಇದು ಅಳಿಸಿ ಹೋಗುತ್ತೆ, ಇಲ್ಲಾಂದರೆ ತಂಗಳನ್ನ ಆಗುತ್ತೆ, ಇಲ್ಲಾಂದರೆ ಏನ್ರಿ ಅಳಿಸಿ ಹೋಗುತ್ತೆ. ಈ ಥರ ಏನಾದರೂ ಆಗುತ್ತಾ ದೇವರ ವಾಕ್ಯ? ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ, ಪ್ರತಿ ವಿಡಿಯೋಗಳನ್ನು ನೋಡುವಾಗ ಅನೇಕ ಜ್ಞಾನವು ನಮಗೆ ಗೊತ್ತಾಗುತ್ತೆ ರೀ, ದೇವರ ಜ್ಞಾನ. ಪ್ರಿಯರಾದ ದೇವರ ಮಕ್ಕಳಿರ, ಸತ್ಯವೇದ ಗ್ರಂಥವನ್ನು ಓದಬೇಕು, ಓದಿದ ಮೇಲೆ ಧ್ಯಾನಿಸಬೇಕು, ಧ್ಯಾನಿಸಿದ ಮೇಲೆ ಪಾಲಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಆತ್ಮಗಳ ರಕ್ಷಣೆ ಹೊಂದುತ್ತೆ, ನಮಗೆ ನೆಮ್ಮದಿ ಸಿಗುತ್ತೆ, ನಮಗೆ ಸಮಾಧಾನ ಸಿಗುತ್ತೆ, ನಮಗೆ ಆರೋಗ್ಯ ಇರುತ್ತೆ. ಸತ್ತೋದ್ರೆ ನಿತ್ಯ ಜೀವ ಸಿಗುತ್ತೆ. ಸತ್ತರೆ ನಿತ್ಯ ಜೀವನ ಪಡಿಬೇಕಾದ್ರೆ ಖಂಡಿತವಾಗಿ ದೇವರ ವಾಕ್ಯಗಳನ್ನು ಏನು ಮಾಡಬೇಕು ಪ್ರಿಯರೇ? ಧ್ಯಾನಿಸಬೇಕು. ಏನು ಮಾಡಬೇಕು? ಮೊದಲನೇದಾಗಿ ಓದಬೇಕು, ಧ್ಯಾನಿಸಬೇಕು. ಓದೋಕ್ಕೆ ಬರಲ್ಲ ಅಂದರೆ ಕೇಳಬೇಕು. ಯಾರಾದರೂ ಸೇವಕರು ಇರ್ತಾರಲ್ಲ, ಅವರಿಂದ ನಾವು ಕೇಳಬೇಕು. ಇಲ್ಲಾಂದರೆ ಮನೆಯಲ್ಲಿ ಬೈಬಲ್ ಗ್ರಂಥ ಇದ್ದರೆ ಯಾರಾದರೂ ಓದೋರು ಇರ್ತಾರಲ್ಲ, ಓದೋರ ಮೂಲಕ ಗಟ್ಟಿಯಾಗಿ ಓದಿಸಿ ಆ ವಾಕ್ಯಗಳನ್ನು ಕೇಳಿಕೊಂಡು ಧ್ಯಾನಿಸಬೇಕು. ಧ್ಯಾನಿಸಿ ಅವ್ರು ಹೇಳಿರೋ ಪ್ರಕಾರ, ವಾಕ್ಯಗಳಿರೋ ಪ್ರಕಾರ ಏನು ಮಾಡಬೇಕು ಹೇಳಿ? ಕೈಗೊಂಡು ನಡಿಬೇಕು, ಅಂದರೆ ಪಾಲಿಸಿದರೆ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ದೇವರ ಬಳಿಯಲ್ಲಿ
ಆತ್ಮಿಕವಾದಂಥ ಪ್ರತಿಫಲವನ್ನು ನಾವು ಪಡ್ಕೊಳ್ತೀವಿ, ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. ಆ ನಿತ್ಯ ಜೀವನ ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ದೇವರ ವಾಕ್ಯವನ್ನು ಅಂದರೆ ಸತ್ಯವೇದ ಗ್ರಂಥವನ್ನು ಓದಬೇಕು, ಕೇಳಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು. ಪ್ರಿಯರೇ, ಪಾಲಿಸಿ ದೇವರ ಪ್ರೀತಿಯನ್ನು ಉನ್ನತವಾಗಿ ಏನು ಮಾಡಬೇಕು ಹೇಳಿ ಸಾರಬೇಕಾಗತ್ತೆ. ಆದ್ದರಿಂದ ನಾವು ಎಷ್ಟರ ಮಟ್ಟಿಗೆ ಇದ್ದೀವಿ, ಓದ್ತಾ ಇದ್ದೀವಾ, ಧ್ಯಾನಿಸ್ತಾ ಇದ್ದೀವಾ, ವಾಕ್ಯಗಳನ್ನು ಕೇಳ್ತಾ ಇದ್ದೀವಾ, ವಾಕ್ಯಗಳನ್ನು ಏನಂದರೆ ಪಾಲಿಸ್ತಾ ಇದ್ದೀವಾ, ಅಂದರೆ ಕೈಗೊಂಡು ನಡೀತಾ ಇದ್ದೀವ ಅಂಥೇಳಿ ನಿಮ್ಮನ್ನು ನೀವು ಒಂದು ಸಾರಿ ಪರಿಶೋಧನೆ ಮಾಡಿಕೊಳ್ಳಿ. ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಏನ್ರಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ನೆಮ್ಮದಿ ಇರುತ್ತೆ, ಉಲ್ಲಾಸ ಇರುತ್ತೆ, ಜಗಳ ಇರಲ್ಲ, ಹೊಟ್ಟೆಕಿಚ್ಚು ಇರಲ್ಲ. ಒಂದು ವೇಳೆ ಜಗಳ ಮಾಡ್ತಾ ಇದ್ದೀವಿ, ಹೊಟ್ಟೆಕಿಚ್ಚು ಪಟ್ಟಿದ್ದೀವಿ ಅಂದರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇಲ್ಲ ಅಂತ ಅರ್ಥ. ಒಂದು ವೇಳೆ ಇದ್ದರೆ ದೇವರ ವಾಕ್ಯಕ್ಕೆ ಒಳಪಟ್ಟಿಲ್ಲ ಅಂತ ಅರ್ಥ. ಪ್ರಿಯರೇ, ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯಕ್ಕೆ ಒಳಪಟ್ಟಿದ್ದೀವಾ ಇಲ್ವಾ, ದೇವರ ವಾಕ್ಯವನ್ನು ಪಾಲಿಸ್ತಾ ಇದ್ದೀವಾ ಇಲ್ವಾ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಕೆಲವು ಮಾತುಗಳನ್ನು ಮಾತನಾಡಿ, ನಿಮ್ಮ ವಾಕ್ಯಗಳನ್ನು ಪ್ರತಿನಿತ್ಯ ಓದಬೇಕು, ಪ್ರತಿನಿತ್ಯ ಕೇಳಬೇಕು ತಂದೆ, ಪ್ರತಿನಿತ್ಯ ಪಾಲಿಸಬೇಕು, ಧ್ಯಾನಿಸಬೇಕು, ಪಾಲಿಸಬೇಕು ತಂದೆ. ಹಾಗೆ ಪಾಲಿಸುವಂತೆ, ಧ್ಯಾನಿಸುವಂತೆ, ಓದುವಂತೆ, ತಿಳ್ಕೊಳ್ಳುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ.